ಎಲ್ಲರಿಗೂ ನಮಸ್ಕಾರ. ನಾವೀಗಾಗಲೇ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಕನ್ನಡ ಬೋಧನಾಶಾಸ್ತ್ರದ ಮೇಲೆ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆಗಳು ನೋಡ್ತಿದ್ವಿ. ಹಿಂದೆ ಏನು ನೋಡಿದ್ವಿ, 2023ರಲ್ಲಿ ಪೇಪರ್ 1 ಮತ್ತು ಪೇಪರ್ 2ನಲ್ಲಿರ್ತಕ್ಕಂಥ ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳು ನೋಡಿದ್ವಿ. ಇವತ್ತೇನು ಮಾಡೋಣ, 2022 ಪೇಪರ್ 1ನಲ್ಲಿ ಆಮೇಲೆ ನಂತರ ಪೇಪರ್ 2ನಲ್ಲಿರ್ತಕ್ಕಂತಹ ಕನ್ನಡ ಬೋಧನಾಶಾಸ್ತ್ರದ ಮೇಲೆ ಕೇಳಲಾಗಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನೋಡ್ರಿ, ಹಳಿ ಕ್ವಶನ್ ಅಂದರೆ 2023ದಾಗನೇ ಎಷ್ಟೋ ಕ್ವಶನ್ಗಳು ರಿಪೀಟ್ ಆಗ್ಯಾವ. ಅದೇ ರೀತಿಯಾಗಿ ಈ ಒಂದು ಕ್ವಶನ್ ಪೇಪರ್ಗಳ ಸಿರೀಸನ್ನು ನೀವು ಅಧ್ಯಯನ ಮಾಡ್ಕೋತ ಹೋದಂಗೆ ಏನಾಗ್ತೈತಿ, ಬಿಡಿಸ್ಕೋತ ಹೋದಂಗೆ ಹೆಂಗೆ ಕ್ವಶನ್ ಕೇಳ್ತಾನ, ಅದರ ಮಹತ್ವ ಏನು, ಆ ಕ್ವಶನ್ಗಳನ್ನು ಯಾವ ರೀತಿ ನಾವು ಬಿಡಿಸ್ಬೇಕಂತ ಹೇಳಿ ನಮಗೆ ಗೊತ್ತಾಗ್ಕೋತ ಹೋಗ್ತೈತಿ. ಎಸ್, ನೋಡ್ರಿ, ಫಸ್ಟ್ ಕ್ವಶನ್ ಏನೈತಿ, ಒಬ್ಬ ವಿದ್ಯಾರ್ಥಿ ಆಲಿಸುವಿಕೆಯ ಪ್ರಕ್ರಿಯೆಯು ಇದರಿಂದ ಪೂರ್ಣಗೊಳ್ಳುವುದಿಲ್ಲ. ನೋಡ್ರಿ, ಆಲಿಸುವಿಕೆಯ ಪ್ರಕ್ರಿಯೆ ಯಾವುದರಿಂದ ಪೂರ್ಣಗೊಳ್ಳುವುದಿಲ್ಲ ಅಂತ ಕೇಳೋಣ. ಅಂದ್ರೆ 3ರಿಂದ ಪೂರ್ಣಗೊಳ್ತೈತಿ, 1ರಿಂದ ಪೂರ್ಣಗೊಳ್ಳುವುದಿಲ್ಲ. ಮಾನಸಿಕ ಏಕಾಗ್ರತೆಯಿಂದ ಕೇಳುವುದು, ಎಸ್, ಇದು 100%. ಉಪನ್ಯಾಸ, ತರ್ಕ ಮತ್ತು ಭಾಷಣಗಳನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದು. ಆಲಿಸುವಾಗ ಪದಗಳು ಮತ್ತು ವಾಕ್ಯಗಳ ಭಾವಾರ್ಥ, ಸಾಂದರ್ಭಿಕ ಅರ್ಥ ಗ್ರಹಿಸುವುದು. 1, 2 ಮತ್ತು 4ನೇದ್ದು 3 ಆಪ್ಷನ್ಗಳು ಒಬ್ಬ ವಿದ್ಯಾರ್ಥಿ ಆಲಿಸುವಿಕೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾವ. ಆದ್ರೆ ಕಿವಿಗೆ ಯಾಂತ್ರಿಕವಾಗಿ ಬೀಳ್ತಕ್ಕಂಥ ಶಬ್ದಗಳನ್ನು ಕೇಳುವುದು ಆಟೋಮೆಟಿಕ್ ಆಗಿ ನಮಗೆ ಆನ್ಸರಲ್ಲಿ ಗೊತ್ತಾಗೇ ಬಿಡ್ತೈತಿ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್, ಅಷ್ಟೇ ಸರಳ ಇರ್ತೈತಿ. ಕನ್ನಡ ಬೋಧನಾಶಾಸ್ತ್ರ ಮ್ಯಾಕ್ಸಿಮಮ್ ಏನಾಗ್ತೈತಿ, ನೀವು ಕ್ವಶನ್ ಪೇಪರ್ಗಳನ್ನು ರೆಫರೆನ್ಸ್ ಮಾಡ್ಕೋತೇ ಹೋದ್ರೆ ಹೆಚ್ಚಾನೆಚ್ಚು ಕ್ವಶನ್ಗಳು ರಿಪೀಟ್ ಆಗ್ತಾವೆ. ಬಂದು ಅಥವಾ ನೀವು ಯಾವ ರೀತಿ ಆ ಕ್ವಶನ್ಗಳನ್ನ ಬಿಡಿಸ್ಕೊತ ಹೋಗೋದ್ರಿಂದ ಕ್ವಶನ್ಗಳನ್ನ ಯಾವ ರೀತಿ ಅಟೆಂಪ್ಟ್ ಮಾಡಬೇಕು, ನಾವು ಯಾವ ರೀತಿ ಬಿಡಿಸ್ಬೇಕು ಗೊತ್ತಿರ್ಲಿಕ್ಕಂದ್ರೂ ಆನ್ಸರ್ನ ಯಾವ ರೀತಿ ನಾವು ಹುಡುಕಬೇಕು ಅಂತಕ್ಕಂಥದ್ದು ನಮಗೆ ಅಲ್ಲಿ ಸಿಗ್ತಾ ಹೋಗ್ತೈತಿ. ಎಸ್, ನೆಕ್ಸ್ಟ್ ಕ್ವಶನ್, ಉತ್ತಮ ಮಾತುಗಾರಿಕೆಯ ಲಕ್ಷಣಗಳಲ್ಲಿ ಇದು ಒಂದಾಗಿದೆ. ನೋಡ್ರಿ, ಉತ್ತಮ ಮಾತುಗಾರಿಕೆ ಮೇಲೆ ಒಂದು ಕ್ವಶನ್ ಇಡ್ತಾನ, ಆಲಿಸುವಿಕೆ ಮೇಲೆ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಇಡ್ತಾನ, ಮೌಲ್ಯಮಾಪನದ ಮೇಲೆ ಕ್ವಶನ್ ಇಡ್ತಾನ. ಬೋಧನಾಶಾಸ್ತ್ರ ಅಂತಂದ್ರೆ ಇದೇ ರೀ, ಗದ್ಯ ಬೋಧನೆ ಮೇಲೆ, ಪದ್ಯ ಬೋಧನೆ ಮೇಲೆ, ಬರವಣಿಗೆಯ ಮೇಲೆ, ಇದರಾಗ ಒಂದೊಂದಾಗಿ ಕ್ವಶನ್ಗಳನ್ನ ಕೇಳ್ಕೊತ ಬರ್ತಾನ. ಉತ್ತಮ ಮಾತುಗಾರಿಕೆ ಲಕ್ಷಣಗಳಲ್ಲಿ ಇದು ಒಂದಾಗಿದೆ ಅಂತಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣಗಳ ಸಂದರ್ಭಕ್ಕೆ ತಕ್ಕಂತೆ ಬಳಸದಿರುವುದು. ನೋಡ್ರಿ, ಉತ್ತಮ ಮಾತುಗಾರಿಕೆ ಬಳಸದಿರುವುದು ನೆಗೆಟಿವ್ ಸೆಂಟೆನ್ಸ್. ಒಂದೇ ಪದ ಅಥವಾ ಅಕ್ಷರಗಳನ್ನು ಪುನಃ ಉಚ್ಚರಿಸುವುದು ನೆಗೆಟಿವ್ ಸೆಂಟೆನ್ಸ್. ಅಕ್ಷರಗಳು ಹಾಗೂ ಪದಗಳನ್ನು ಅರ್ಥವಿಲ್ಲದಂತೆ ಕೂಡಿಸಿ ಮಾತನಾಡುವುದು ನೆಗೆಟಿವ್ ಸೆಂಟೆನ್ಸ್. ಬಟ್ ಎರಡನೇದು ನೋಡ್ರಿ, ಸುಸ್ಪಷ್ಟ ನಿರರ್ಗಳ ಉಚ್ಚಾರ, ಮಾತಿನ ಅರ್ಥಕ್ಕನುಗುಣವಾಗಿ ಧ್ವನಿಯ ಏರಿಳಿತ, ಮುಖಭಾವಗಳು ವ್ಯಕ್ತವಾಗಬೇಕು. ಎಸ್, 3 ನೆಗೆಟಿವ್ ಸೆಂಟೆನ್ಸ್ ಅದಾವ ಅಂತಂದ್ರೆ ಒಂದು ಪಾಸಿಟಿವ್ ಸೆಂಟೆನ್ಸ್ ಆ ಆಪ್ಷನ್ದಾಗ ಇದ್ದೇ ಇರ್ತೈತಿ, ಅದೇ ಆನ್ಸರ್ ಆಗಿರ್ತೈತಿ. ಕೆಲವೊಂದು ಸಲ ನಮಗೆ ಗೊತ್ತಿರ್ಲಿಕ್ಕಂದ್ರೂ ಈ ಮೂಲಕ ನಾವು ಕ್ವಶನನ್ನು ಆರಾಮಾಗಿ ಆನ್ಸರನ್ನು ಮಾಡಬಹುದು. ಭಾಳ ಸರಳ ಇರ್ತೈತಿ ರೀ ಕನ್ನಡ ಬೋಧನಾಶಾಸ್ತ್ರ. ಅಷ್ಟೇ ಸರಳವಾಗಿರ್ತಕ್ಕಂಥ ಕ್ವಶನ್ಗಂತ ತಕ್ಕೋತಾನ. ಎಲ್ಲೋ 1-2 ಕ್ವಶನ್ಗಳು ಮಾತ್ರ ಟಫ್ ಇರ್ತಾವ. ಅದನ್ನು ಗೆಸ್ ಮಾಡಿ ಒಂಚೂರು ನಾವು ವಿಚಾರ ಮಾಡಿ ಹಾಕ್ಬಿಟ್ರೆ ಅದನ್ನೂ ಸರ ಏನಾಗ್ತೈತಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ನೋಡಿರಿ, ನಾವು ಸುಮಾರು ಈಗ 1ನೇ ಕ್ಲಾಸ್ 2ನೇ ಕ್ಲಾಸ್ 2 ಕ್ಲಾಸ್ ಬೋಧನಾಶಾಸ್ತ್ರದ ಮೇಲೆ ರೀಸೆಂಟಾಗಿ ಮಾಡೀನಿ. ಇದು 3ನೇ ಕ್ಲಾಸ್. ಮಾತುಗಾರಿಕೆ ಮೇಲೆ ಅದನ್ನು ಹೇಳಿದ್ನಲ್ಲ, ಮಾತುಗಾರಿಕೆ ಮೇಲೆ ಕ್ವಶನ್ಗಳು ರಿಪೀಟ್ ಆಗ್ತಾವ. ಆಲಿಸುವಿಕೆಯ ಮೇಲೆ, ಬರವಣಿಗೆಯ ಮೇಲೆ, LSRW ಲಿಸ್ನಿಂಗ್ ಸ್ಪೀಕಿಂಗ್ ರೈಟಿಂಗ್ ಇದ್ರ ಮೇಲೆ ಕ್ವಶನ್ ರಿಪೀಟ್ ಆಗ್ತದ. ಆಮೇಲೆ ಮತ್ತು ಹೆಚ್ಚಾನೆಚ್ಚ ಗದ್ಯ ಬೋಧನೆಯ ಮೇಲೆ, ಪದ್ಯ ಬೋಧನೆಯ ಮೇಲೆ, ಆಮೇಲೆ ಯಾವೆಲ್ಲ ವಿಧಾನಗಳ ಮೂಲಕ ಕಥನ ಪದ್ಧತಿ, ಆಮೇಲೆ ಪದ್ಯ ವಿಧಾನ ಪದ್ಧತಿ, ಇವುಗಳ ಮೇಲೆ ಹೆಚ್ಚಾನೆಚ್ಚು ಫೋಕಸನ್ನು ಮಾಡಿ ಕ್ವಶನನ್ನು ಕೇಳ್ತಾ ಹೋಗ್ತಾನ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ತಲಕಟ್ಟು, ಏತ್ವ, ದೀರ್ಘ, ಕೊಂಬು, ಐತ್ವ, ಅರ್ಕಾವತ್ತು ಮುಂತಾದವುಗಳನ್ನು ಸರಿಯಾಗಿ ಸೇರಿಸದೆ, ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಭಾಳ ಸೂಕ್ಷ್ಮ ಓದಬೇಕು. ಸರಿಯಾಗಿ ಸೇರಿಸದೇ ಇರುವುದು ಅಂತಂದ್ರೆ ಬರವಣಿಗೆಯ ದೋಷ. ಇವು ನೋಡಿದ ತಕ್ಷಣ ಗೊತ್ತಾಗ್ತೈತಿ ನಮಗೆ. ನೋಡ್ರಿ, ತಲಕಟ್ಟಾಗಿರ್ಬೋದು, ಏತ್ವಾಗಿರ್ಬೋದು, ದೀರ್ಘ ಆಗಿರ್ಬೋದು, ಕೊಂಬಾಗಿರ್ಬೋದು, ಇವೆಲ್ಲವೂ ಎದುರಾಗಿ ಬರ್ತಾವ್ರಿ. ನಾವು ಬರವಣಿಗೆಯಲ್ಲಿ ತಪ್ಪುಗಳನ್ನು ಹುಡುಕಾಡಕ್ಕೆ, ಈಗ ನಾನು ಬರ್ಯಾಕತ್ತೀನಿ ಅಂತಂದ್ರೆ ಯಾವುದೋ ಒಂದು ಶಬ್ದವನ್ನು ತಪ್ಪು ಮಾಡೀನಿ ಅಂತಂದ್ರೆ ಅದು ಬರವಣಿಗೆ ದೋಷ ಆಗ್ತೈತಿ. ಆರಾಮಾಗಿ ಇದಕ್ಕೆ ಆನ್ಸರ್ ನಮಗೆ 4 ಅಂತ ಗೊತ್ತಾಗ್ತೈತಿ. ಆಲಿಸುವಿಕೆಯಲ್ಲಿ ಸಂಬಂಧ ಬರೋದೇನಲ್ಲ, ಮಾತಾಡೋಕ್ಕೆ ಬರವಣಿಗೆಗೆ ಸಂಬಂಧ ಇಲ್ಲ, ದೂರ ಐತಿ. ಓದುಗಾರಿಕೆ ಏನೂ ಅಲ್ಲ. ಹೌದಾ? ನೋಡ್ರಿ, 3 ನೆಗೆಟಿವ್ ಅದಾವ, ಒಂದೇ ಒಂದು ಪಾಸಿಟಿವ್ ಐತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಛಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸಿರುವ ಪಠ್ಯವೇ ಯಾವುದಾಗ್ತೈತಿ ಇಲ್ಲಿ?
ವಚನ ಆಗ್ತೈತಿ. ನೆನಪಿಟ್ಟುಕೋರಿ. ಫಸ್ಟಿಗೆ ನನಗೆ ರಗಳೆ ಅನ್ಸಿತ್ತು, ಬಟ್ ಕೀ ಆನ್ಸರ್ ಫೈನಲ್ ಕೀ ಆನ್ಸರ್ನಾಗ ಏನೈತಿ ವಚನ ಅಂತಕ್ಕಂಥದ್ದು. ನೆನಪಿಟ್ಟುಕೋರಿ, ಇದನ್ನು ವಾಕ್ಯವನ್ನು ನೆನಪಿಟ್ಟುಕೋರಿ. ಛಂದೋ ನಿಯಮಗಳಿಗೆ ಒಳಪಡದೆ ಶಿಷ್ಟ ಭಾಷೆಯಲ್ಲಿ ಮತ್ತು ಅರ್ಥಬದ್ಧವಾಗಿ ತರ್ಕಬದ್ಧವಾಗಿ ವಾಕ್ಯ ಸರಣಿಗಳ ಮೂಲಕ ಸುಸಂಬದ್ಧವಾಗಿ ರಚಿಸುವ ಪಠ್ಯವೇ ವಚನ. ಕನ್ನಡ ಭಾಷೆಯನ್ನು ಓದು ಮುಂದೆ ಎಷ್ಟೋ ರೋಮಾಂಚನ ಆಗ್ತೈತೆ. ಯಾಕಂದರೆ ಇದು ಭಾಷೆನೇ ಹಂಗೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ನಮ್ಮ ಕನ್ನಡ ಭಾಷೆನೇ ನಮಗೆ ಹೆಮ್ಮೆ. ತರಗತಿಯಲ್ಲಿ ಶಿಕ್ಷಕರು ಗದ್ಯಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯ ವಹಿಸಬೇಕು. ಹೇಳಿನಲ್ಲ, ಗದ್ಯ ಬೋಧನೆ ಮೇಲೆ ಒಂದು ಫಿಕ್ಸ್ ಕ್ವಶನ್ ಇರ್ತೈತಿ. ಆರಾಮಾಗಿ ನೀವು ಹಾಕ್ಬೋದು. ಒಂದು ಸ್ವಲ್ಪ ಏನಿದಕ್ಕೆ ಭಾಳ ದೀರ್ಘವಾಗಿ ಓದ್ತಕ್ಕಂಥ ಅವಶ್ಯಕತೆಯೂ ಇಲ್ಲ. ಜಸ್ಟ್ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ನಿಮ್ಮಲ್ಲಿರ್ತಕ್ಕಂಥ BEd ನೋಟ್ಸ್ ಇತ್ತಂದ್ರೆ ಅಷ್ಟು ನೀವು ರೆಫರೆನ್ಸ್ ಮಾಡಿದ್ರೆ ಸಾಕು. ನೋಟ್ಸ್ನು ಭಾಳ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮಗೆ ಆ ಕ್ವಶನ್ ಅಪ್ಲೈಡ್ ಮಾಡಿ ನೀನು ನಾನೊಬ್ಬ ಶಿಕ್ಷಕ ಮಕ್ಕಳಿಗೆ ಯಾವೆಲ್ಲ ವಿಧಾನಗಳಿಂದ ನಾನು ಮಕ್ಕಳಿಗೆ ಮನದಟ್ಟಾಗುವಾಗ ಪಾಠವನ್ನು ಹೇಳಬೇಕು ಅಂತ ಒಂದು ಮನೋಭಾವನೆ ಇಟ್ಟುಕೊಂಡು ನೀವು ಪ್ರಶ್ನೆಗಳನ್ನು ಓದಿದ್ರೆ ಆರಾಮಾಗಿ ನೀವು ಆನ್ಸರನ್ನು ಹಾಕ್ತೀರಿ. ತರಗತಿಯಲ್ಲಿ ಶಿಕ್ಷಕರು ಗದ್ಯಪಾಠವನ್ನು ಬೋಧಿಸುವಾಗ ಈ ವಿಷಯದ ಕಡೆಗೆ ಹೆಚ್ಚು ಲಕ್ಷ್ಯವನ್ನು ವಹಿಸಬೇಕಂತಂದ್ರೆ ಗದ್ಯವನ್ನು ಬಿಡಿಯಾಗಿ ಬೋಧಿಸಬೇಕು. ಹೌದಾ? ಮೌನ ವಾಚನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು. ಅದೇ ಬರೀ ಮೌನ ವಾಚನೇ ಪಾಠ ಆಗಬೇಕಾ? ವಿಚಾರ ಮಾಡಿರಿ. ಈಗ ನಾನು ಯಾವುದೋ ಒಂದು ಪಾಠವನ್ನು 6ನೇ ಹುಡುಗರಿಗೆ ಅಥವಾ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೇಳಕತ್ತೀನಿ ಅಂತಂದ್ರೆ ಯಾವ ರೀತಿ ಆ ಗದ್ಯ ಪಾಠವನ್ನು ಮಕ್ಕಳಿಗೆ ಹೆಚ್ಚು ಲಕ್ಷ್ಯ ವಹಿಸುವಂತೆ ನಾವು ಮಾಡಬಹುದು ನೋಡಿರಿ. ನಂತರ 4ನೇ ಆಪ್ಷನ್ ನೋಡ್ರಿ, ಗದ್ಯ ಬೋಧನೆಯಲ್ಲಿ ಕಪ್ಪು ಹಲಗೆಯನ್ನು ಪರಿಣಾಮಕಾರಿಯಾಗಿ ಬಳಸಬಾರದು. ನೆಗೆಟಿವ್ ಸೆಂಟೆನ್ಸ್ ಐತಿ. ನೆಗೆಟಿವ್ ಇತ್ತಂದ್ರೆ ಅದು ಹಾಕ್ಬಿಟ್ರೆ ಅದು ರಾಂಗ್ ಇರ್ತೈತಿ. ಇದೇ ಎಕ್ಸಾಮ್ ಅಂತಲ್ಲ, ಬೇಕಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ನೀವು, ಅಲ್ಲಿ ಏನಾದರೂ ನೆಗೆಟಿವಿಟಿ ಸೆಂಟೆನ್ಸ್ ಅದು ತೋರಿಸ್ತಿತ್ತಂದ್ರೆ ಮ್ಯಾಕ್ಸಿಮಮ್ ಅದು ಏನಾಗ್ತೈತಿ, ರಾಂಗ್ ಆಗಿರ್ತೈತಿ. ಪರಸ್ಪರ ಸಂಬಂಧ ಕಲ್ಪಿಸುತ್ತಾ ನಿರಂತರತೆ ಮತ್ತು ಸಮಗ್ರತೆಯನ್ನು ಕಾಯ್ದುಕೊಳ್ಳಬೇಕು. ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಈಗ ನಾನು ಸಿದ್ಧಾರೂಢರ ಜಾತ್ರೆ ಅಂತಕ್ಕಂಥ ಪಾಠವನ್ನು ಮಕ್ಕಳಿಗೆ ಬೋಧನೆ ಮಾಡಕತ್ತೀನಿ ಅಂತಂದ್ರೆ ಅಲ್ಲಿ ಆ ಹುಬ್ಬಳ್ಳಿಗೆ ಸಂಬಂಧಪಟ್ಟಂತೆ, ಧಾರವಾಡಕ್ಕೆ ಸಂಬಂಧಪಟ್ಟಂತೆ, ಅಲ್ಲಿನ ಜಾತ್ರೆಗೆ ಸಂಬಂಧಪಟ್ಟಂತೆ, ಮಠಕ್ಕೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಕೊಂಡಿಗಳನ್ನು ಜೋಡಿಸ್ತಾ ಏನು ಮಾಡಬೇಕು, ನಿರಂತರತೆಯನ್ನು ಸಮಗ್ರತೆಯನ್ನು ಕಾಯ್ದುಕೊಂಡು ಹೋದ್ರೆ ಮಧ್ಯೆ ಪ್ರಶ್ನೆಗಳನ್ನು ಕೇಳಬೇಕು. ಆನಂತರ ಆ ಸಿದ್ಧಾರೂಢರ ಮಠದ ಬಗ್ಗೆ ಮಹತ್ವವನ್ನು ತಿಳಿಸಬೇಕು. ಮಕ್ಕಳು ಯಾವ ರೀತಿ ಅಲ್ಲೆಲ್ಲ ಜಾತ್ರೆಯಲ್ಲಿ ಸುತ್ತಾಡಿದ್ರು, ಅದರಿಂದ ಆಗ್ತಕ್ಕಂಥ ಪರಿಣಾಮ ಏನು, ಜಾತ್ರೆಗಳು ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾವ. ಇದೇ ರೀ ಕನ್ನಡ ಬೋಧನೆ ಅಂದರೆ ಇದೇ. ಇಲ್ಲಿ ಏನಾಗ್ತೈತಿ, ಆಪ್ಷನ್ ಸಂಖ್ಯೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ನೆಕ್ಸ್ಟ್, ಅನುಗಮನ ಮತ್ತು ನಿಗಮನ ಪದ್ಧತಿಯ ಮೇಲೆ ಫಿಕ್ಸ್ ಕ್ವಶನ್. ಇದೇ ಬೋಧನಾ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸೀಮಿತ ಪಟ್ಟಿಲ್ಲಿದು. ಗಣಿತದಾಗೂ ಬರ್ತೈತಿ, ಸಮಾಜದಾಗೂ ಬರ್ತೈತಿ, ಸೈಕಾಲಜಿಯಾಗೂ ಬರ್ತೈತಿ. ಅನುಗಮನ ನಿಗಮನ ಅಲ್ಲಿ ಬಂದು ಇದು TET ಕ್ವಶನ್ ಇದು TET ಇದು ಏನು ಎಕ್ಸಾಮ್ ಕನ್ಫರ್ಮ್ ಆಗ್ಯಾವಲ್ಲ, ಎಕ್ಸಾಮ್ ಅದು ಅಂದ್ರೆ ನಂದು ಅಲ್ಲಿ ಜಾಗ ಐತೆ ಅಂತೇಳಿ ಬಂದು ಆ ಕ್ವಶನ್ನ ಅನುಗಮನ ನಿಗಮನ ಬಂದು ಕುಂತು ಬಿಡ್ತಾವ. ಭಾಳ ಇಂಪಾರ್ಟೆಂಟ್ ಇವು. ಯಾಕಂದ್ರೆ ಓದಿರ್ತೀವಿ, ಎಲ್ಲ ಮಾಡಿರ್ತೀವಿ, ರಿವಿಷನ್ ಮಾಡಿರ್ತೀವಿ, ಗೊತ್ತಿದ್ದೂ ಏನು ಮಾಡ್ತೀವಿ ನಾವು ಕೆಲವೊಂದು ಸಲ ರಾಂಗ್ ಆಗ್ತಕ್ಕಂಥ ಚಾನ್ಸಸ್ ಇರ್ತೈತಿ. ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಕ್ತಕ್ಕಂಥ ಬೋಧನಾ ಪದ್ಧತಿಯನ್ನು ಅನುಗಮನ ಪದ್ಧತಿ ಅಂಥೇಳಿ ನಾವು ಕರಿತೀವಿ. ನೆನಪಿಟ್ಟುಕೋರಿ. ಸಲ ನೋಡ್ರಿ 2023 ಸೆಂಟಾಗ್ನು ಎರಡೂ ಎಕ್ಸಾಮ್ದಾಗ ಪೇಪರ್ 1 ಅನುಗಮನ ನಿಗಮನ ಪದ್ಧತಿಯ ಮೇಲೆ ಕ್ವಶನ್ ಆಗೈತಿ. ಬರೀ ಏನು ಮಾಡ್ತಾನೆ, ಸೆಂಟೆನ್ಸನ್ನು ಚೇಂಜ್ ಮಾಡ್ತಾನೆ ಅಷ್ಟೇ, ಬೇರೆ ಏನೂ ಮಾಡಂಗಿಲ್ಲ. ಬರೀ ಸೆಂಟೆನ್ಸನ್ನು ಚೇಂಜ್ ಮಾಡಿ ವಾಕ್ಯಗಳನ್ನು ಬದಲಿ ಮಾಡಿ ಕ್ವಶನ್ ಕೊಡ್ತಾನೆ. ಬಟ್ ಕೇಳೋದು ಮಾತ್ರ ಅನುಗಮನ ನಿಗಮನ ಪದ್ಧತಿನೇ ಕೇಳಿರ್ತಾನೆ. ಭಾಳ ಸೂಕ್ಷ್ಮವಾಗಿ ಒಂಚೂರು ನೀವು ಓದ್ಕೊಂಡ್ಬಿಟ್ರೆ ನಿಮಗೆ ಗೊತ್ತಾಗ್ತೈತಿ. ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಕ್ತಕ್ಕಂಥ ಬೋಧನಾ ಪದ್ಧತಿಯನ್ನು ನಾವು ಏನಂತ ಕರಿತೀವಿ, ಅನುಗಮನ ಪದ್ಧತಿ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ನಮ್ಮ ತರಗತಿಯ ಓಂಕಾರ ಎಂತಕ್ಕಂಥ ವಿದ್ಯಾರ್ಥಿ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಿದ್ದಾನೆ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಅದನ್ನು ಓಂಕಾರ ಎಂತಕ್ಕಂಥ ವಿದ್ಯಾರ್ಥಿ ಏನು ಮಾಡಕತ್ತಾನ, ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಜೋಡಿಸದೆ ಬರೆಯುತ್ತಿದ್ದಾನೆ. ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವಿರಿ? ಕ್ರಿಯಾ ಸಂಶೋಧನೆಯಲ್ಲಿ ಇತ್ತಂದ್ರೆ ಅದು ಹಾಕಿ ಎದ್ದು ಬಿಡ್ಬೇಕು. ಭಾಳ ಸಲ ಕ್ವಶನ್ ರಿಪೀಟ್ ಆಗೈತಿ. ಕ್ರಿಯಾ ಸಂಶೋಧನೆ ಮೇಲೆ ಕ್ವಶನ್ ಪದೇ ಕೇಳ್ತಾನೆ. ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಕ್ರಿಯಾ ಸಂಶೋಧನೆಯ ಮೂಲಕ ಅಕ್ಷರ ಪದಗಳನ್ನು ಸುಸಂಬದ್ಧವಾಗಿ ಆ ಮಗು ಪರಿಹರಿಸಲಿಕ್ಕೆ ನಾವು ಆ ಕ್ರಮವನ್ನು ಸೂಚಿಸಬಹುದು. ನೋಡ್ರಿ, ಕಂಠಪಾಠ ಅದಕ್ಕೆ ಬೇಕಾಗಿರ್ತೈತೆ, ಉಪಯೋಗನೇ ಇಲ್ಲ. ಅಲ್ಲಿ ಬರೆಯುವ ಮುಂದೆ ಕಂಠಪಾಠ ಅದಕ್ಕೆ ಬೇಕು. ಪ್ರಾಯೋಗಿಕ ಪದ್ಧತಿಯ ಮೂಲಕ ಆಗೋದಿಲ್ಲ. ಬಾಯ್ದರೆ ನೋಡ್ರಿ, ಓದಕ್ಕೂ 3 ಸೆಂಟೆನ್ಸ್ ನೆಗೆಟಿವಿಟೀಸ್ ತೋರಿಸಾಕತ್ತವಲ್ಲ, ಎರಡನೇದು ಆಟೋಮೆಟಿಕ್ ಆಗಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ಈ ರೀತಿ ಎಕ್ಸಾಮ್ದಾಗ ಪ್ರೆಷರ್ ಇರ್ತೈತಿ. ಎಕ್ಸಾಮ್ ಹಾಲ್ದಾಗ ಅವಾಗ ಪಟಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಮೇನ್ ಏನು ಮಾಡಬೇಕು, ನಿಧಾನವಾಗಿ ತಾಳ್ಮೆಯಿಂದ ಮೊದಲು ಕ್ವಶನ್ಗಳನ್ನು ಓದ್ರಿ. ಒಂದು ಸಲ ನೀವು ಚೆಂದಾಗಿ ಕ್ವಶನ್ಗಳನ್ನು ಓದಿದ್ರಿ ಅಂತಂದ್ರೆ ನೀವು ಓದ್ಲಿಕ್ಕಂದ್ರೂ ಆ ಆನ್ಸರನ್ನು ಆರಾಮಾಗಿ ಹಾಕ್ತೀರಿ. ಅದಕ್ಕೆ ಯಾವತ್ತೂ ನಮ್ಮಲ್ಲಿ ಶಾಂತಿ, ತಾಳ್ಮೆ, ಸಮಾಧಾನ ಅಂತಕ್ಕಂಥದ್ದು ಬಹಳ 3 ಸೂತ್ರಗಳದಾವಲ್ಲ, ಇದು ಎಕ್ಸಾಮ್ ಹಾಲ್ದಾಗ ನಮಗೆ ಭಾರಿ ಹೆಲ್ಪ್ ಆಗ್ತಾವೆ ನೋಡ್ರಿ. ನಿನ್ನ
ಮೌಲ್ಯಮಾಪನ ಅದು ಇರುವೆ ಅವು ಕ್ವಶನ್ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರದಾಗೂ ಇರ್ತಾವ. ಎಲ್ಲ ಕಡೆ ಯಾವ್ಯಾವ ಪೆಡಾಗೋಗಿ ಎಲ್ಲೆಲ್ಲಿ ಇರ್ತಾವಲ್ಲ ಅಲ್ಲೆಲ್ಲ ಇವ್ಯಾಲ್ಯುವೇಷನ್ ಬಂದೇ ಬರ್ತೈತಿ ನೋಡ್ರಿ. ನಿರಂತರ ಮೌಲ್ಯಮಾಪನ, ವ್ಯಾಪಕ ಮೌಲ್ಯಮಾಪನ, ರೂಪಣಾತ್ಮಕ ಮೌಲ್ಯಮಾಪನ, ಕಲಿಕಾ ಮೌಲ್ಯಮಾಪನ, ಕಲಿಕೆಗಾಗಿ ಮೌಲ್ಯಮಾಪನ, ಇವು ಎಲ್ಲಿದ್ರು ಇರುವೆ ನೋಡ್ರಿ. ನಿರಂತರ ಮೌಲ್ಯಮಾಪನ ಅಂದರೆ ನೇರವಾಗಿ ನೋಡ್ರಿ, ನಿರಂತರ ಅಂತಂದ್ರೂ ಒಬ್ಬ ಮಗು ಅದಾನಲ್ಲ, ಈಗ ಅವ 6ನೇ ತರಗತಿ ಓದಾಕತ್ತಾನಂದ್ರೆ 6ರಿಂದ ಅವ 7 ಹೋಗ್ತಾನೆ, 7ರಿಂದ 8 ಹೋಗ್ತಾನೆ. 6ನೇ ತರಗತಿ ಇಡೀ ಶೈಕ್ಷಣಿಕ ವರ್ಷ ಅಂದರೆ ಇಡೀ ವರ್ಷದಲ್ಲಿ ಮಗು ನಿರಂತರವಾಗಿ ಏನೆಲ್ಲ ಪಠ್ಯ ಚಟುವಟಿಕೆ, ಪಠ್ಯೇತರ ಚಟುವಟಿಕೆ, ಸಹಪಠ್ಯ ಚಟುವಟಿಕೆ ಅಂದ್ರೆ ಪಾಠ ಕೇಳೋದೂ ಆಯಿತು, ತದನಂತರ ತನ್ನ ಜೀವನಕ್ಕೆ ಹೆಂಗೆ ನಾವು ಅಳವಡಿಸ್ಕೋತಾನ, ಆ ಕಲಿಕೆಯಿಂದ ಏನು ಉಪಯೋಗ ಆಗ್ತೈತಿ, ಇದನ್ನೆಲ್ಲ ನಿರಂತರವಾಗಿ ನಾವು ಮೌಲ್ಯಮಾಪನ ಮಾಡ್ಕೊತ ಹೋಗ್ತೀವಲ್ಲ, ಇದನ್ನೇ ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ಬೋಧನೆಯ ಜೊತೆಯಲ್ಲಿನೇ ನೋಡಿರಿ ಪಾಠಗಳನ್ನು ನಾವು ಹೇಳ್ಕೊತಾನೆ ಔಪಚಾರಿಕವಾಗಿ ನೋಡಿರಿ ಶಬ್ದ ಹೆಂಗೈತಿ, ಔಪಚಾರಿಕವಾಗಿ ಒಂದು ನೀತಿ ನಿಯಮಗಳಿಗೆ ಒಳಪಟ್ಟು ಮತ್ತು ಅನೌಪಚಾರಿಕವಾಗಿ ಅಂದ್ರೆ ಸಹಪಠ್ಯ ಚಟುವಟಿಕೆಗಳು, ಆಟಗಳ ಮೂಲಕ, ಕ್ರೀಡೆಗಳ ಮೂಲಕ ಮೌಲ್ಯಮಾಪನವನ್ನು ಮಾಡೋದು. ಎಷ್ಟು ಒಂದೊಂದು ಶಬ್ದ ಅಷ್ಟೇ ಪ್ರಮುಖವಾಗಿರ್ತದೆ, ಬಹಳ ಸೂಕ್ಷ್ಮ ಐತಿ ಕನ್ನಡ. ಇಲ್ಲಿ ನಿರಂತರ ಮೌಲ್ಯಮಾಪನ ಅಂತಂದ್ರೆ ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನವನ್ನು ಮಾಡುವುದು. ಔಪಚಾರಿಕ ಅಂತಂದ್ರೆ ಒಂದು ಚೌಕಟ್ಟು, ಒಂದು ನಿಯಮ ಅಂದ್ರೆ ಶಾಲೆಯ ವರ್ಗ ಕೋಣೆಯಲ್ಲಿ ನಾವು ಏನೆಲ್ಲ ಆ್ಯಕ್ಟಿವಿಟಿ ಮಾಡ್ತೀವಲ್ಲ ಅದು ಔಪಚಾರಿಕ ಆಗ್ತೈತಿ. ಇನ್ನು ಗ್ರೌಂಡ್ನ್ಯಾಗ ನಾವು ಮಕ್ಕಳ ಜೊತೆ ಸಹಪಠ್ಯ ಚಟುವಟಿಕೆಯಲ್ಲಾಗಿರ್ಬೋದು, ಆಟಗಳಲ್ಲಿ ಆಗಿರ್ಬೋದು, ಕ್ರೀಡೆಗಳಲ್ಲಾಗಿರ್ಬೋದು, ಇದನ್ನೆಲ್ಲ ನಾವು ಮಾಡ್ತೀವಲ್ಲ, ಇದನ್ನು ನಾವೇನಂತ ಕರಿತೀವಿ, ಅನೌಪಚಾರಿಕ ಅಂತ ಕರಿತೀವಿ. ಈಗ ಮನೆಯಾಗಿರೋದು ಅನೌಪಚಾರಿಕ, ಶಾಲೆಯ ವರ್ಗ ಕೋಣೆಯಲ್ಲಿ ನಾವು ಪಾಠವನ್ನು ಮಾಡೋದು ಔಪಚಾರಿಕ. ಸಿಂಪಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಮೂಲಕ ಇದನ್ನು ನಾವು ಅರ್ಥ ಮಾಡ್ಕೋಬೋದು. ನಿರಂತರ ಮೌಲ್ಯಮಾಪನ, ಕಂಟಿನ್ಯೂಸ್ ಇವ್ಯಾಲ್ಯುವೇಷನ್ ಭಾಳ ಇಂಪಾರ್ಟೆಂಟ್ ಐತಿ. ಇನ್ನು ನೆಕ್ಸ್ಟ್, ಪಾಠದ ಕಡೆ ವಿದ್ಯಾರ್ಥಿಗಳು ಗಮನ ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗುವ ಉದ್ದೇಶಪೂರ್ವ ಬದಲಾವಣೆಯ ಕೌಶಲ್ಯವನ್ನು ಪ್ರಚೋದನೆ ಬದಲಾವಣೆಯ ಕೌಶಲ್ಯ ಅಂತ ಕರಿತೀವಿ. ನೋಡಿರಿ, ಓದ್ಸಲ ಇದು 2023ದಾಗೂ ಕ್ವಶನ್ ಆಗೈತಿ, 2022ದಾಗೂ ಕ್ವಶನ್ ಆಗೈತಿ. ನೋಡಿರಿ, ಅಲ್ಲಿ ಶಾಬ್ದಿಕ ಬಲವರ್ಧನೆ ಒಂದು ಕೇಳ್ತಾನ, ಬಿಟ್ರೆ ಶಾಬ್ದಿಕ ಬಲವರ್ಧನಾ ಕೌಶಲ್ಯಗಳಂತ ಕೆಲವೊಂದು ಬರ್ತಾವೆ. ಯಾಕಂದ್ರೆ ನಾವು ಹುಡುಗರಿಗೆ ಮಕ್ಕಳಿಗೆ ಪಾಠ ಮಾಡಕತ್ತೀವಿ, ಗಂಗವ್ವ ತಾಯಿ ಅಂತಕ್ಕಂಥ ಪಾಠವನ್ನು ಮಾಡಕತ್ತೀವಿ ಅಂದ್ರೆ ಆ ಪದ್ಯವನ್ನು ಮಗು ಕಲಿಬೇಕಂತಂದ್ರೆ ಅಲ್ಲಿ ನಾವು ಹೆಚ್ಚಾನೆಚ್ಚು ಆ ಪದ್ಯಕ್ಕೆ ಕ್ಯೂರಿಯಾಸಿಟಿಯನ್ನು ಬಳಸಬೇಕು. ನಾವು ಆ ಗಂಗಾ ನದಿಯ ಮಹತ್ವವನ್ನು ವರ್ಣಿಸಬೇಕಾಗ್ತೈತಿ. ಯಾವ ರೀತಿ ಅಂತಂದ್ರೆ ಆ ಮಕ್ಕಳು ಆ ಪದ್ಯವನ್ನು ಮನದಟ್ಟು ಮಾಡ್ಕೊಳ್ಬೇಕು. ಈ ರೀತಿ ನಾವು ಮಗುವಿನ ಮನಸ್ಸಿಗೆ ಮುಟ್ಟುವಂತೆ ನಾವು ಪಾಠವನ್ನು ಮಾಡಬೇಕಾಗ್ತೈತಿ. ಇದನ್ನೇ ನಾವೇನಂತ ಕರಿತೀವಿ, ಪ್ರಚೋದನಾ ಕೌಶಲ್ಯ ಅಂತ ಕರಿತೀವಿ. ಪಾಠದ ಕಡೆ ವಿದ್ಯಾರ್ಥಿಗಳ ಗಮನವನ್ನು ಸೆಳೆದು ಅದನ್ನು ಉಳಿಸಿಕೊಳ್ಳಲು ಅಧ್ಯಾಪಕರ ವರ್ತನೆಯಲ್ಲಿ ಆಗ್ತಕ್ಕಂಥ ಉದ್ದೇಶಪೂರ್ವಕ ಬದಲಾವಣೆ ಅಂತಂದ್ರೆ ಪ್ರಚೋದನೆಯನ್ನು ಮಾಡ್ಕೋತ ಹೋಗ್ಬೇಕು ಅವರಿಗೆ. ಸಿದ್ಧಾರೂಢರ ಬಗ್ಗೆ ನಾನು ಪಾಠ ಮಾಡಕತ್ತೀನಿ ಅಂತಂದ್ರೆ, ಸಿದ್ಧಾರೂಢರ ಜಾತ್ರೆಯ ಬಗ್ಗೆ ಪಾಠ ಮಾಡಕತ್ತೀನಿ ಅಂತಂದ್ರೆ ನಿರಂತರವಾಗಿ ಪಾಠ ಮುಗಿಯೂತನೂ ಅವರಿಗೆ ನಾನು ನನ್ನ ಕಡೆ ಅವ್ರಿಗೆ ಗಮನವನ್ನು ಕೇಂದ್ರೀಕರಿಸ್ಬೇಕಂತಂದ್ರೆ ನಡು ಅವರಿಗೆ ನಾನು ಪ್ರಚೋದನೆಯನ್ನು ಕೊಡಬೇಕಾಗ್ತೈತಿ. ಇದೇ ಸಿಂಪಲ್ ರೀ. ಇನ್ನು ಮುಂದಿನ ಪ್ರಶ್ನೆ, ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ. ಇಲ್ಲಿ ನೋಡ್ರಿ ಪ್ರಶ್ನೆ, ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ ಅಂದ್ರೆ ಒಂದು ಅನ್ವಯಿಸಂಗಿಲ್ಲ, 3 ಅನ್ವಯಿಸ್ತಾವೆ. ಒಂದು ಸಲ ಓದ್ಬಿಡ್ರಿ. ಆಂಗಿಕ ವಾಚನ, ಸಾತ್ವಿಕ ಗುಣಗಳ ಮೇಳೈಸಿದ ಒಂದು ಕಲೆ. 100% ಅಲ್ಲಿ ಆಂಗಿಕ ಭಾಷೆ ಬರ್ತೈತಿ ಅಂದ್ರೆ ಅಭಿನಯ ಮಾಡಿ ತೋರಿಸ್ಬೇಕಲ್ಲ ಒಂದು ನಾಟಕ ಅಂತಂದ್ರೆ, ಅಲ್ಲಿ ನಮ್ಮ ವಿವಿಧ ಕಲೆಗಳು ಪ್ರದರ್ಶನ ಹಾಕೋತ ಹೋಗ್ತಾವೆ. ಇನ್ನು ಪಠ್ಯ ಮತ್ತು ಪ್ರದರ್ಶನಗಳ ಸಮನ್ವಯ, ಪಠ್ಯನೂ ಬೇಕಾಗ್ತೈತಿ ಮತ್ತು ಆ ಪಠ್ಯದ ಮೂಲಕನೇ ನಾವು ಪ್ರದರ್ಶನ ಮಾಡ್ತೀವಲ್ಲ, ನಾವು ಸಾಹಿತ್ಯ ಇರಲಾರ್ದ ಆ ಡೈಲಾಗ್ಗಳನ್ನು ಬೈಪಾಟ್ ಮಾಡೋಕ್ಕೆ ಆಗೋದಿಲ್ಲ. ಇನ್ನು ಪರಿಷ್ಕರಣೆ, ಸಂಪಾದನೆ ಕೌಶಲ್ಯಗಳ ಮಹತ್ವ ಇಲ್ಲಿ ಬರಂಗಿಲ್ಲ. ಸಂಭಾಷಣೆ ಪ್ರಧಾನವಾಗಿರ್ತಕ್ಕಂಥ ಸೃಜನಾತ್ಮಕ ಸಾಹಿತ್ಯ ಇಲ್ಲಿ ಬರ್ತೈತಿ. ಯಾಕಂತಂದ್ರೆ ಸಂಭಾಷಣೆ ಪ್ರಧಾನವಾಗಿರ್ತಕ್ಕಂಥ ಸೃಜನಾತ್ಮಕ ಸಾಹಿತ್ಯ ಇರ್ಲಿಕ್ಕಂದ್ರೆ ನಾವು ಆ್ಯಕ್ಟಿಂಗ್ ಹೆಂಗೆ ಮಾಡಬೇಕು ಮತ್ತು ಆ ಸಾಹಿತ್ಯ ಇತ್ತಂದ್ರೆ ನಾವು ಆ್ಯಕ್ಟಿಂಗ್ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಇಲ್ಲಿ ಪರಿಷ್ಕರಣ, ಸಂಪಾದನಾ ಕೌಶಲ್ಯಗಳ ಮಹತ್ವ ಅಷ್ಟಾಗೋದಿಲ್ಲ. ನಾಟಕ ಬೋಧನೆಗೆ ಕೆಳಗಿನ ಈ ಹೇಳಿಕೆ ಅನ್ವಯಿಸುವುದಿಲ್ಲ ಅಂತಂದ್ರೆ ಆಪ್ಷನ್ ಸಂಖ್ಯೆ 3 ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತೈತಿ. ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಯು ಸರಿ ಉತ್ತರ ನೀಡಿದಾಗ ಶಿಕ್ಷಕರು ಭೇಷ್, ಚೆನ್ನಾಗಿ ಹೇಳಿದೆ ಎಂದು ಹೇಳುವುದು. ನೋಡ್ರಿ, ಧನಾತ್ಮಕ ಶಾಬ್ದಿಕ ಅಭಿವರ್ಧನೆ ನಾನು ಹೇಳಿನಲ್ಲ, ಈ ಧನಾತ್ಮಕ ಶಾಬ್ದಿಕ ಅಭಿವರ್ಧನೆ ಮೇಲೆ 2023 ಪೇಪರ್ 1 ಕ್ವಶನ್ ಆಗಿತ್ತು, ಪೇಪರ್ 2 ಕ್ವಶನ್ ಆಗಿದ್ದು, 2022 ಕ್ವಶನ್ ಆಗಿತ್ತು. ಎಷ್ಟು ಸಲ ರಿಪೀಟ್ ಆಗಿತ್ತು ನೋಡ್ರಿ ಕ್ವಶನ್ ಇದು. ನೋಡ್ರಿ, ಧನಾತ್ಮಕ ಅಂತಂದ್ರೆ ಆ ಮಕ್ಕಳಿಗೆ ನಾವು ಎಷ್ಟು ಪುಷ್ಟೀಕರಣವನ್ನು ಕೊಟ್ಟುಕೋತ ಪಾಠವನ್ನು ಬೋಧನೆ ಮಾಡ್ಕೊತ ಹೋಗ್ತೀವಲ್ಲ ಅದನ್ನೇ ಧನಾತ್ಮಕ ಅಂತ ಕರಿತೀವಿ. ಅದು ಪಾಸಿಟಿವಿಟಿ ಸೆಂಟೆನ್ಸನ್ನು, ಪಾಸಿಟಿವಿಟಿ ವಾಕ್ಯವನ್ನು ಅದು ತೋರಿಸ್ಕೋತ ಹೋಗ್ತಾವೆ. ಏನೈತ್ರಿ ನೋಡಿ, ಇಷ್ಟು ರಿಪೀಟ್ ಆಗೈತಿ ಕ್ವಶನ್, ಹೆಂಗೆ ತಿರ್ಗಾ ಮೂರ ಕೇಳ್ತಾನೆ ಅಂತ ಹೇಳ್ತೀನಿ. ಜಸ್ಟ್ ನೀವು ನೋಡ್ಕೋತ ಹೋಗ್ಬಿಡ್ರಿ ಕ್ಲಾಸ್ಗಳನ್ನು, ಕ್ವಶನ್ ಹೆಂಗೆ ಕೇಳ್ತಾನೆ, ನಿಮ್ಮ ಕ್ವಶನ್ ಆನ್ಸರ್ ಬರ್ಲಿಕ್ಕಂದ್ರೂ ಆಟೋಮೆಟಿಕ್ಕಾಗಿ ನಿಮ್ಮ ಮೈಂಡ್ ಹಂಗೆ ಓಡ್ತೈತಿ. ಯಾಕಂದ್ರೆ ಆ ನೋಡೋದ್ರಿಂದ, ಕಲಿಯೋದ್ರಿಂದ, ಕೇಳೋದ್ರಿಂದ, ಮಾಡೋದ್ರಿಂದ
ದಿನನಿತ್ಯ ನಾವು ಪ್ರಯತ್ನವನ್ನು ಮಾಡೋದ್ರಿಂದನೇ ನಮ್ಮಲ್ಲಿ ಇರ್ತಕ್ಕಂಥ ಸಾಮರ್ಥ್ಯಗಳು ಹೆಚ್ಚಾಕೋತಾ ಹೋಗ್ತಾವ. ನೋಡ್ರಿ ಏನಿದ್ರಾಗ ಬೇಷ ಚೆನ್ನಾಗಿ ಹೇಳಿದೆ ಎಂತಕ್ಕಂಥದ್ದು ಧನಾತ್ಮಕ ಶಾಬ್ದಿಕ ಅಭಿವರ್ಧನೆ. ಬೇಕಾದ್ರೆ ಹಿಂದಿನ ಕ್ಲಾಸ್ ತೆಗೆದು ನೋಡ್ರಿ ನೀವು 2023ದಾಗ 2 ಸಲ ರಿಪೀಟ್ ಆಗಿದ್ದು ಕ್ವಶನ್ ಇದು. ಎಸ್, ಹೊಸ ವಿಚಾರಗಳನ್ನು ಪೂರ್ವ ಜ್ಞಾನದೊಂದಿಗೆ ಹೊಂದಿಸುವ ಕಡೆ. ನೋಡ್ರಿ ಇನ್ನೊಂದು ಸಲ ಓದ್ತೀನಿ. ಹೊಸ ವಿಚಾರಗಳನ್ನು ಪೂರ್ವ ಜ್ಞಾನದೊಂದಿಗೆ ಹೊಂದಿಸುವ ಪಡೆದ ಹೊಸ ಜ್ಞಾನವನ್ನು ವಿವಿಧ ಸನ್ನಿವೇಶಗಳಿಗೆ ಅನ್ವಯಿಸುವ ತಿಳಿದುಕೊಂಡ ವಿಚಾರಗಳನ್ನು ಪುನರಾವರ್ತಿಸುವ ಕ್ರಿಯೆ ಉಪಸಂಹಾರ ಕೌಶಲ್ಯ. ಅಂದ್ರೆ ಕೊನೆಗೆ ನಾವೆಲ್ಲವನ್ನು ತಿಳಿದುಕೊಂಡು ಏನು ದಂಡಿಗೆ ಹಚ್ತೀವಲ್ಲ ಅದನ್ನು ಉಪಸಂಹಾರ ಕೌಶಲ್ಯ ಅಂತ ಕರಿತೀವಿ. ಭಾಳ ಸರಳ ಐತಿ, ಅಷ್ಟೇನು ಟಫ್ ಇಲ್ಲ. ಇನ್ನೊಂದು ಸಲ ಓದ್ಬಿಡ್ತೀನಿ, ಒಂಚೂರು ನೋಡ್ಕೊಂಡ್ಬಿಡ್ರಿ ಡೆಫಿನೇಷನನ್ನು. ಹೊಸ ವಿಚಾರಗಳನ್ನು ಪೂರ್ವಜ್ಞಾನದೊಂದಿಗೆ ಹೊಂದಿಸುವ ಅಂದ್ರೆ ಯಾವುದೋ ಒಂದು ಜ್ಞಾನವನ್ನು ನಾವು ಪೂರ್ವಜ್ಞಾನದೊಂದಿಗೆ ಹೊಂದಿಸುವ, ಪಡೆದ ಹೊಸ ಜ್ಞಾನವನ್ನು ವಿವಿಧ ಸನ್ನಿವೇಶಗಳಿಗೆ ಅನ್ವಯಿಸುವ. ಈಗ ನಾನು ತರಗತಿನಾಗಿ ನಾನು ಯಾವುದೇ ಒಂದು ಪಾಠವನ್ನು ಕಲಿತು ಈಗ ನೀರಿನ ಬಗ್ಗೆ ಒಂದು ಪಾಠವನ್ನು ಕಲ್ತೀನಿ. ನೀರನ್ನು ಪೋಲು ಮಾಡಬಾರದು ಎಂತಕ್ಕಂಥದ್ದನ್ನು ನಾನು ಹೊರಗಡೆ ಬಂದು ಶಾಲೆಯ ಆವರಣದಲ್ಲಿರ್ತಕ್ಕಂಥ ನಳದಲ್ಲಿ ನೀರು ಚೆಲ್ಲಾಕತ್ತಾವ ಅಂತಂದ್ರೆ ಆ ನಳವನ್ನು ನಾನು ಹೋಗಿ ಬಂದ್ ಮಾಡಿದಂತಂದ್ರೆ ಅದು ಏನು ಮಾಡ್ತೀನಿ, ನಾನು ಹೊಸ ಜ್ಞಾನವನ್ನು ವಿವಿಧ ಸನ್ನಿವೇಶಗಳಿಗೆ ನಾನು ಅನ್ವಯಿಸ್ತೇನೆ. ತಿಳಿದುಕೊಂಡಂಥ ವಿಚಾರಗಳನ್ನು ಪುನರಾವರ್ತಿಸುವ ಕ್ರಿಯೆಯನ್ನು ನಾವೇನಂತ ಕರಿತೀವಿ, ಉಪಸಂಹಾರ ಕೌಶಲ್ಯ ಅಂತ ಕರಿತೀವಿ. ಪ್ರಚೋದನಾ ಬದಲಾವಣೆ ಕ್ವಶನ್ ಅಂತೂ ಆಗೋದಿಲ್ಲ. ಪಾಠ ಪರಿಚಯಿಸುವ ಕೌಶಲ್ಯ ಇಲ್ಲಿ ಬೇಕಾಗೇ ಇಲ್ಲ. ವಿವರಣಾ ಕೌಶಲ್ಯ ಇಲ್ಲಿ ಸಂಬಂಧಪಡಂಗಿಲ್ಲ. ಆಟೋಮೆಟಿಕ್ ಆಗಿ ಆಪ್ಷನ್ ಸಂಖ್ಯೆ 4 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ನೋಡ್ರಿ ಮತ್ತೆ ಅನುಗಮನ ಎಷ್ಟು ಕ್ವಶನ್ ಆಗಿತ್ತು ನೋಡ್ರಿ. ಇಲ್ಲೇ ಮ್ಯಾಗನೇ ಆಗಿತ್ತಲ್ಲ, ಇದು ಮ್ಯಾಗನೇ ಆಗಿತ್ತು ನೋಡ್ರಿ ಕ್ವಶನ್. ಇದು ಇಲ್ಲಿ ಐತಿ ಕ್ವಶನ್. ಮೂರ್ತದಿಂದ ಅಮೂರ್ತದ ಕಡೆಗೆ ಸಾಗುವ ಬೋಧನಾ ಪದ್ಧತಿ. ನೋಡ್ರಿ ಇದು ಪೇಪರ್ ಫಸ್ಟ್ ಕನ್ನಡ ಲ್ಯಾಂಗ್ವೇಜ್ ಬರಿತಿರಲ್ಲ ಅಲ್ಲಿ ಕೇಳೋಣ. ಇನ್ನು ಪೇಪರ್ ಸೆಕೆಂಡ್ ಕನ್ನಡ ಅಂದ್ರೆ ಫಸ್ಟ್ ಇಂಗ್ಲೀಷ್ ಬರೆದು ನಂತರ ಕನ್ನಡ ಬರಿತಿರಲ್ಲ ಅವರಿಗೆ ಪೇಪರ್ ಸೆಕೆಂಡ್ ಕನ್ನಡ ಇರ್ತೈತಿ. ಆ ಪೇಪರ್ ಸೆಕೆಂಡ್ ಕನ್ನಡ ಕ್ವಶನ್ನ ನಾನು ನೋಡಕತ್ತಿದ್ದೆ. ಇಲ್ಲಿ ನೋಡ್ರಿ, ಇದು ಇಲ್ಲಿಂದ ಪೇಪರ್ ಸೆಕೆಂಡ್ ಅದೇ ಕ್ವಶನ್ ಪೇಪರ್ 2022ರ ಕ್ವಶನ್ ಪೇಪರ್. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬರೆದು ಸೆಕೆಂಡ್ ಲ್ಯಾಂಗ್ವೇಜ್ ಯಾರು ಕನ್ನಡ ಬರಿತಿರಲ್ಲ ಅವ್ರಿಗೆ ನೋಡ್ರಿ ಕ್ವಶನ್ ಹೆಂಗೈತಿ ಇಲ್ಲಿ ನೋಡ್ರಿ. ಅನುಗಮನ ಪದ್ಧತಿಯಲ್ಲಿ ಶಿಕ್ಷಕರು ಬೋಧನೆಯನ್ನು ಉದಾಹರಣೆಯಿಂದ ಸಾಮಾನ್ಯ ಅಥವಾ ನಿಯಮದ ಕಡೆಗೆ ಸಾಗಿಸುತ್ತಾರೆ. ಅನುಗಮನ ಅಂತಂದ್ರೆ ಉದಾಹರಣೆಯಿಂದ, ಅಲ್ಲಿ ನಿಗಮನ. ಎಷ್ಟು ಇಲ್ಲೇ ಒಂದೇ ಕ್ವಶನ್ ಪೇಪರ್ನಾಗ ಎಷ್ಟು ರಿಪೀಟ್ ಆಗಿತ್ತು ನೋಡ್ರಿ ಕ್ವಶನ್. ಬೋಧನೆಯನ್ನು ಉದಾಹರಣೆಯಿಂದ, ಈಗ ನಾನು ಸಂಧಿಗಳನ್ನು ಹೇಳಕತ್ತೀನಿ. ಸಪೋಸ್ ಲೋಪ ಸಂಧಿಯನ್ನು ಹೇಳಕತ್ತೀನಿ ಅಂತ ಅನ್ಕೋರಿ. ಫಸ್ಟಿಗೆ ನಾನು ಊರೂರು, ಮನೆಯನ್ನು, ಹೌದಾ, ತದನಂತರ ಮಾತಾಡು, ಮಾತೋದಿ ಕಾಡು, ಈ ರೀತಿ ಉದಾಹರಣೆಗಳನ್ನು ಕೊಟ್ಟಕೋತ ನಂತರ ಪೂರ್ವ ಪದದ ಕೊನೆಯ ಅಕ್ಷರ ಸಂಧಿ ಪದದಲ್ಲಿ ಲೋಪವಾದರೆ ಅದನ್ನು ಲೋಪಸಂಧಿ ಅಂತ ಕರಿತೀವಿ ಅಂಥೇಳಿ ನಾನೇನು ಮಾಡ್ತೀನಿ, ನಿಯಮವನ್ನು ನಂತರ ಹೇಳ್ತೀನಿ. ಇದನ್ನು ನಾವೇನಂತ ಕರಿತೀವಿ, ಅನುಗಮನ ಪದ್ಧತಿ. ಅಂದ್ರೆ ಉದಾಹರಣೆಯಿಂದ ಸಾಮಾನ್ಯ ಅಥವಾ ನಿಯಮದ ಕಡೆಗೆ ಸಾಕ್ತಕ್ಕಂತಹ ಪದ್ಧತಿಯನ್ನು ನಾವೇನಂತ ಕರಿತೀವಿ, ಅನುಗಮನ ಪದ್ಧತಿ. ಒಟ್ಟಾರ ಹಾಕಬೇಡ್ರೆ ಫಿಕ್ಸ್ ಕ್ವಶನ್ ಆಗ್ತೈತಿ. ಇದು 100% ಒಂದು ನಿಗಮನ ಅನುಗಮನ ಕಟ್ಟಿಟ್ಟಂತಹ ಬುತ್ತಿ. ಎಸ್, ಒಬ್ಬ ವಿದ್ಯಾರ್ಥಿ ಭಾಷೆಯನ್ನು ಸ್ವತಂತ್ರವಾಗಿ ಬಳಸಲು ಇದು ಅಡ್ಡಿಪಡಿಸುವುದಿಲ್ಲ. ಆ ಅಕ್ಷರ ಸರಿಯಾಗಿ ಹೋದ್ರಿ. ಒಬ್ಬ ವಿದ್ಯಾರ್ಥಿ ಭಾಷೆಯನ್ನು ಸ್ವತಂತ್ರವಾಗಿ ಬಳಸಲು ಇದು ಅಡ್ಡಿಪಡಿಸುವುದಿಲ್ಲ. ಅಂದ್ರೆ 3 ಅಡ್ಡಿಪಡಿಸ್ತಾವ, 1 ಅಡ್ಡಿಪಡಿಸಂಗಿಲ್ಲ. ಎಸ್, ಶಾರೀರಿಕ ನ್ಯೂನತೆ, ಶಾಲೆಯಲ್ಲಿ ಮುಕ್ತ ವಾತಾವರಣದ ಕೊರತೆ, ಶಿಕ್ಷಕರ ಮಾರ್ಗದರ್ಶನದ ಕೊರತೆ, ಪೋಷಕರ ಬಡತನ ಇಲ್ಲಿ ಸಂಬಂಧಪಡಂಗಿಲ್ಲ. ಆದರೆ ಶಾರೀರಿಕ ನ್ಯೂನತೆಯಿಂದಾಗಿ, ಶಾಲೆಯಲ್ಲಿ ಮುಕ್ತ ವಾತಾವರಣದ ಕೊರತೆಯಿಂದಾಗಿ, ಶಿಕ್ಷಕರ ಮಾರ್ಗದರ್ಶನದ ಕೊರತೆಯಿಂದಾಗಿ ಭಾಷೆಯನ್ನು ಸ್ವತಂತ್ರವಾಗಿ ಬಳಸಲು ಇದು ಅಡ್ಡಿಪಡಿಸ್ತಾವ. ಆದ್ರೆ ಪೋಷಕರ ಬಡತನ ಇಲ್ಲಿ ಸಂಬಂಧಪಡಂಗಿಲ್ಲ. ನೆನಪಿಟ್ಟುಕೋರಿ. ಆಪ್ಷನ್ ಸಂಖ್ಯೆ 4ನೇ ಇಲ್ಲಿ ಸರಿಯಾಗಿರತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ಪರಿಹಾರ ಬೋಧನೆಯನ್ನು ಕೈಗೊಳ್ಳಲು ಉಪಯುಕ್ತಕರವಾದ ಪರೀಕ್ಷೆ. ಪರಿಹಾರ ಬೋಧನೆ ಬಂತಂದ್ರೆ ದೋಷ ನಿಧಾನ ಪರೀಕ್ಷೆ, ನೈದಾನಿಕ ಪರೀಕ್ಷೆನೂ ಅಂತೀವಿ. ಅದಕ್ಕೆ ದೋಷ ನಿಧಾನ ಪರೀಕ್ಷೆ ಅಂತ ಕೇಳೋಣ. ನೈದಾನಿಕ ಪರೀಕ್ಷೆದ ಮೇಲೆ ಕ್ವಶನ್ನ ಕೇಳ್ತಾನ ನೋಡ್ರಿ. ಪರಿಹಾರ ಬೋಧನೆಯನ್ನು ಕೈಗೊಳ್ಳಲು ಉಪಯುಕ್ತವಾಗಿರ್ತಕ್ಕಂಥ ಪರೀಕ್ಷೆ ಅಂತಂದ್ರೆ ದೋಷ ನಿಧಾನ ಪರೀಕ್ಷೆ. ಅಷ್ಟು ಚಂದ ಕೇಳ್ತಾನೆ ನೋಡ್ರಿ. ಕ್ವಶನ್ ಅವೇ ಇರ್ತಾವ, ಹಿಂದೆ ಮುಂದೆ ಟ್ವಿಸ್ಟ್ ಮಾಡಿ ಇಲ್ಲಿಕಂದ್ರೆ ಶಬ್ದ ಚೇಂಜ್ ಮಾಡಿ ಕೇಳ್ಬಿಡ್ತಾನೆ ಅಷ್ಟೇ. ಪ್ರಚೋದನೆ ಬದಲಾವಣೆ ಕೌಶಲ್ಯದ ಘಟಕಾಂಶಗಳಲ್ಲಿ ಇದು ಬರಂಗಿಲ್ಲ. ಚಲನೆ, ಧ್ವನಿ ಏರಿಳಿತಗಳು, ಪೂರ್ವಜ್ಞಾನದ ಬಳಕೆ, ಆಂಗಿಕ ಚೇಷ್ಟೆಗಳು. ನೋಡ್ರಿ, ಪ್ರಚೋದನೆ ಬದಲಾವಣೆ ಕೌಶಲ್ಯ ಅಂತಂದ್ರೆ ಇಲ್ಲಿ ಪೂರ್ವಜ್ಞಾನದ ಬಳಕೆ ಇಲ್ಲ. ಚಲನೆ, ಧ್ವನಿ ಏರಿಳಿತ, ಆಂಗಿಕ ಚೇಷ್ಟೆಗಳು ಬರ್ತಾವ. ಬಟ್ ಪೂರ್ವಜ್ಞಾನದ ಬಳಕೆಯಲ್ಲಿ ಬರಂಗಿಲ್ಲ. ಎಲ್ಲೋ ಒಂದು ಕ್ವಶನ್ಗಳು ಇಂಥವಿರ್ತಾವೆ. ಬಾತಲ್ಲಿ ಕಟ್ಸ್ಕೊಬೇಡ್ರಿ, ಒಂಚೂರು ವಿಚಾರ ಮಾಡಿ ಹಾಕ್ಬಿಟ್ರೆ ಸಾಕು. ಸ್ಥೂಲ ಬೋಧನೆಗೆ ಸಂಬಂಧಿಸಿದಂತೆ ಇದು ಅನ್ವಯಿಸುವುದಿಲ್ಲ. ಸ್ಥೂಲ ಬೋಧನೆಗೆ ಇದು ಅನ್ವಯಿಸಂಗಿಲ್ಲ ಅಂತಂದ್ರೆ ಮರುಬೋಧನೆಗೆ ಅವಕಾಶವಿದೆ. ಬಟ್ ಬಹುಕೌಶಲ್ಯಗಳ ಬೋಧನೆ ನೈಜ ವಿದ್ಯಾರ್ಥಿಗಳನ್ನು ಹೊಂದಿರುತ್ತದೆ.
ಜೀವಂತ ಪರಿಸರದಲ್ಲಿ ನಡೆಯುವುದು, ಇವು ಮೂರು ಏನಾಗ್ತಾವ ಅದಕ್ಕೆ ಏನಾಗ್ತೈತಿ ಅನ್ವಯಿಸ್ತಾವ. ಸ್ಥೂಲ ಬೋಧನೆಗೆ ಸಂಬಂಧಿಸಿದಂತೆ ಯಾವುದು ಅನ್ವಯಿಸಾಗಿಲ್ಲ ಅಂತಂದ್ರೆ ಮರುಬೋಧನೆಗೆಯಲ್ಲಿ ಅವಕಾಶ ಇರುವುದಿಲ್ಲ. ನೆನಪಿಟ್ಟುಕೋರಿ, ಮರುಬೋಧನೆಗೆಯಲ್ಲಿ ಅವಕಾಶ ಇರಂಗಿಲ್ಲ. ನೆಕ್ಸ್ಟ್ ಕ್ವಶನ್, ಪಾತ್ರಾಭಿನಯ ಕೇಳೋದು ನೋಡ್ರಿ. ಇದು ಪಾತ್ರಾಭಿನಯದ ಮಹತ್ವವಲ್ಲ. ಎಷ್ಟು ಚಂದ ಐತಿ ನೋಡ್ರಿ ಕ್ವಶನ್. ಪಾತ್ರಾಭಿನಯದ ಮಹತ್ವ ಅಲ್ಲ ಅಂತ ಕ್ವಶನ್ ಕೇಳೋಣ ನೋಡ್ರಿ. ಪರಿಷ್ಕರಣ ಸಂಪಾದನಾ ಕೌಶಲ್ಯಗಳನ್ನು ವೃದ್ಧಿಸುತ್ತದೆ, ಸಂಭಾಷಣಾ ಕಲೆಯನ್ನು ವೃದ್ಧಿಸುತ್ತದೆ, ಸಮಯ ಸ್ಫೂರ್ತಿಯ ಮಾತುಗಳ ವಿಕಾಸಕ್ಕೆ ಕಾರಣವಾಗುತ್ತದೆ, ವಿದ್ಯಾರ್ಥಿಯನ್ನು ಚಟುವಟಿಕೆಯಲ್ಲಿ ತೊಡಗಿಸುತ್ತದೆ. ಎರಡನೇದು, ಮೂರನೇದು, ನಾಲ್ಕನೇದು ಮೂರು ಪಾಸಿಟಿವ್ ಅದಾವ. ಬಟ್ ಪರಿಷ್ಕರಣ ಸಂಪಾದನೆ ಕೌಶಲ್ಯ ಅಲ್ಲಿ ಪಾತ್ರಾಭಿನಯಕ್ಕೆ ಸಂಬಂಧಪಡಂಗಿಲ್ಲ. ಅದಕ್ಕೆ ಏನಾಗ್ತೈತಿ ಆಟೋಮೆಟಿಕ್ ಆಗಿ ಒಂದನೇದೇ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ಉತ್ತಮ ಪರೀಕ್ಷೆಯ ಗುಣಲಕ್ಷಣವಲ್ಲ. ಪರೀಕ್ಷೆ ಮೌಲ್ಯಮಾಪನದ ಮ್ಯಾಗ ಫಿಕ್ಸ್ ಕ್ವಶನ್ 2 ರಿಂದ 3 ಕ್ವಶನನ್ನು ಕೇಳ್ತಾನ ನೋಡ್ರಿ. ಉತ್ತಮ ಪರೀಕ್ಷೆಯ ಲಕ್ಷಣಗಳು ಒಂದು ಸ್ವಲ್ಪ ಓದ್ಕೊಂಡ್ಬಿಡ್ರಿ. ಸ್ಪಷ್ಟತೆಯಿಂದ ಕೂಡಿರಬೇಕು. ಮತ್ತು ಒಂದು ಪರೀಕ್ಷೆ ಅಂದರೆ ಸ್ಪಷ್ಟತೆಯಿಂದ ಕೂಡಿರಬೇಕು. ವಸ್ತುನಿಷ್ಠವಾಗಿರದೆ ವ್ಯಕ್ತಿನಿಷ್ಠವಾಗಿರಬೇಕು. ಆಮೇಲೆ ಹೇಳ್ತೀನಿ, ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ವಸ್ತುನಿಷ್ಠವಾಗಿರದೆ ವ್ಯಕ್ತಿನಿಷ್ಠವಾಗಿರಬೇಕು. ಮೂರನೇ ಆಪ್ಷನ್ ನೋಡ್ರಿ, ವಿಶ್ವಾಸನೀಯತೆಯಿಂದ ಕೂಡಿರಬೇಕು. ನಾಲ್ಕನೇದು ಸಮಂಜಸತೆಯಿಂದ ಕೂಡಿರಬೇಕು. ಈಗ ಮಕ್ಕಳು SSLC ಎಕ್ಸಾಮನ್ನು ಬರೆಯಕತ್ತಾರ, ಹೌದಾ? ಸ್ಪಷ್ಟತೆಯಿಂದ ಕೂಡಿರಬೇಕು. ಕ್ವಶನ್ನ ಪೇಪರ್ನೇ ತಪ್ಪಿತ್ತಂದ್ರೆ ಮಕ್ಕಳು ಏನು ಬರೀತಾರ? ಫಸ್ಟ್ ಆಪ್ಷನ್ ಏನಾಗ್ತೈತಿ, 100% ಪರೀಕ್ಷೆ ಅಂತಕ್ಕಂಥದ್ದು ಸ್ಪಷ್ಟತೆಯಿಂದ ಕೂಡಿರಬೇಕು. ಎಸ್. ಇನ್ನು ವಸ್ತುನಿಷ್ಠವಾಗಿರದೆ ವ್ಯಕ್ತಿನಿಷ್ಠವಾಗಿರಬೇಕು. ಅಕಸ್ಮಾತ್ ಪರೀಕ್ಷೆಗಳು ವ್ಯಕ್ತಿನಿಷ್ಠ ಆದ್ರೆ ತಮಗೆ ಯಾವ ವಿದ್ಯಾರ್ಥಿ ಬೇಕು ಅವಕ್ಕೆ ಹೆಚ್ಚಿಗೆ ಮಾರ್ಕಸ್ ಹಾಕಿ ಪಾಸ್ ಮಾಡಿಬಿಡ್ತಾರೆ, ಹೌದಲ್ಲ? ಯಾವತ್ತೂ ಪರೀಕ್ಷೆಗಳು ವ್ಯಕ್ತಿನಿಷ್ಠವಾಗಿರಬಾರ್ದು, ವಸ್ತುನಿಷ್ಠವಾಗಿರಬೇಕು. ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಇದು. ಒಂದು ಪಾಯಿಂಟ್ ನೆನಪಿಟ್ಕೊಂಡ್ಬಿಡ್ರಿ. ಯಾಕಂದ್ರೆ TETನಾಗ ಫಿಕ್ಸ್ ಕ್ವಶನ್ ಆಗ್ತಾವ. ಒಂದೊಂದು ಸೆಂಟೆನ್ಸ್ನು ಒಂದೊಂದು ಅಕ್ಷರ ನಮಗೆ ಯಾವುದೋ ಒಂದು ಟೈಮಿಗೆ ಹೆಲ್ಪ್ ಆಗ್ತೈತಿ. ನೆನಪಿಟ್ಟುಕೋರಿ, ಪರೀಕ್ಷೆಗಳು ಏನಾಗಬೇಕು, ವಸ್ತುನಿಷ್ಠವಾಗಿರಬೇಕು, ವ್ಯಕ್ತಿನಿಷ್ಠ ಆಗಿರಬಾರದು, ಹೌದಾ? ನಂತರ ವಿಶ್ವಾಸನೀಯತೆಯಿಂದ ಕೂಡಿರ್ಬೇಕು. ಪರೀಕ್ಷೆಗಳು ವಿಶ್ವಾಸನೀಯತೆಯಿಂದ ಕೂಡಿರ್ಬೇಕಂತಂದ್ರೆ ನಂತರ ಸಮಂಜಸತೆ. ಪರೀಕ್ಷೆಗಳು ಏನನ್ನು ಮೌಲ್ಯಮಾಪನ ಮಾಡ್ತಾವೋ ಅದನ್ನೇ ಮೌಲ್ಯಮಾಪನ ಮಾಡಬೇಕು, ಹೌದಾ? ಅವು ಏನು ಮೌಲ್ಯಮಾಪನ ಮಾಡೋಕ್ಕೆ ಆ ಪ್ರಶ್ನೆಗಿದೆ ಉತ್ತಂದ್ರೆ ಅಷ್ಟನ್ನೇ ಅದನ್ನು ಮೌಲ್ಯಮಾಪನ ಮಾಡಬೇಕು. ಅಂದ್ರೆ ಅಲ್ಲಿ ಸಮಂಜಸತೆ, ವಿಶ್ವಾಸನೀಯತೆ, ಹೌದಾ? ಇವೆಲ್ಲ ಮೌಲ್ಯಮಾಪನದಲ್ಲಿ ನಾವು ಓದ್ತಾ ಬರ್ತೀವಿ. BEd ನೋಟ್ಸ್ನಾಗ ಒಂದು ಐತಿ ಮೌಲ್ಯಮಾಪನ ಅಂತಕ್ಕಂಥ ಟಾಪಿಕ್ ಐತಿ. ಅಷ್ಟೇನು ದೀರ್ಘಕ್ಕೆ ಹೋಗ್ಬೇಡ್ರಿ, ನೋಡಿದ ತಕ್ಷಣ ಗೊತ್ತಾಗ್ತೈತಿ ಅದು ಏನೈತಿ. ಆಪ್ಷನ್ ಸಂಖ್ಯೆ 2 ಇದಕ್ಕೆ ಏನಾಗ್ತೈತಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. 3 ಅದಕ್ಕೆ ಏನಾಗ್ತವೆ, 3 ಲಕ್ಷಣಗಳು ಆಗ್ತವೆ, 1 ಆಗೋದಿಲ್ಲ. ಅದಕ್ಕಾಗಿ ಏನಾಗ್ತೈತಿ ಆಪ್ಷನ್ ಸಂಖ್ಯೆ 2 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ನೆಕ್ಸ್ಟ್ ಕ್ವಶನ್, ವಿದ್ಯಾರ್ಥಿಗಳು ಆಲಿಸುವಿಕೆಯಲ್ಲಿನ ದೋಷಗಳನ್ನು ನಿವಾರಿಸುವಲ್ಲಿ ಶಿಕ್ಷಕರ ಈ ಪಾತ್ರ ಮುಖ್ಯ ಆಗಿಲ್ಲ. ನೆಗೆಟಿವ್ ನೋಡ್ರಿ, ಕ್ವಶನ್ನ ಒಂದೊಂದು ಸಲ ಪಾಸಿಟಿವ್ ಕೇಳ್ತಾನ, ಒಂದೊಂದು ಸಲ ನೆಗೆಟಿವ್ ಕೇಳ್ತಾನ. ಅದನ್ನು ಮೊದಲು ಏನು ಮಾಡಬೇಕು, ಪ್ರಶ್ನೆ ಏನು ಕೇಳೋಣಲ್ಲ ಅದು ನಮಗೆ ಗೊತ್ತಿರಬೇಕು ನೋಡ್ರಿ. ವಿದ್ಯಾರ್ಥಿಗಳ ಆಲಿಸುವಿಕೆಯಲ್ಲಿನ ದೋಷಗಳನ್ನು ನಿವಾರಿಸುವಲ್ಲಿ ಶಿಕ್ಷಕರ ಈ ಪಾತ್ರ ಪ್ರಮುಖವಾಗಿಲ್ಲ. ಯಾವ ಪಾತ್ರ ಪ್ರಮುಖವಾಗಿಲ್ಲ? ವಿದ್ಯಾರ್ಥಿಗಳತ್ತ ವೈಯಕ್ತಿಕ ಗಮನ ಹರಿಸುವುದು ಹಾಗೂ ಪರಿಣಾಮಕಾರಿಯಾಗಿ ಬೋಧಿಸುವುದು. ಗಮನ ಹರಿಸಬೇಕು, ಇದು ಪಾಸಿಟಿವ್ ಐತಿ, ಇದು ಸರಿ. ವಿದ್ಯಾರ್ಥಿಗಳಲ್ಲಿ ಪೂರ್ವಗ್ರಹಗಳನ್ನು ನಿವಾರಿಸಲು ಪ್ರಯತ್ನಿಸುವುದು. ಎಸ್, ಇದೂ ಸರಿ. ಅಂದ್ರೆ ಆ ಮಗು ಏನೇನೋ 108 ತಲೆಯಾಗಿ ವಿಚಾರ ಮಾಡ್ಕೋತ ಕುಂತಿರ್ತಿದ್ದ, ಆ ಪೂರ್ವಗ್ರಹಗಳನ್ನು ಶಿಕ್ಷಕರು ಸರಿ ಮಾಡಬೇಕು. ಲೇಖನ ಸಾಮಗ್ರಿಗಳನ್ನು ಸರಿಯಾಗಿ ಬಳಸುವಂತೆ ತಿಳಿಸುವುದು. ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಂಗಿಲ್ಲ. ಏನು ಕೇಳೋಣವ ಆಲಿಸುವಿಕೆಯಲ್ಲಿ, ಲೇಖನ ಅಲ್ಲಿಗೆ ಬರೋದನ್ನೇ ಇಲ್ಲ. ನೋಡಿದ ತಕ್ಷಣ ಅಲ್ಲಿ ಕ್ವಶನ್ ಏನು ಕೇಳೋಣ, ಆಲಿಸುವಿಕೆಯಲ್ಲಿ ಕೇಳೋಣ. ಆಲಿಸುವಿಕೆಯಲ್ಲಿ ಲೇಖನ ಸಾಮಗ್ರಿ ಅದಕ್ಕೆ ಬರ್ತಾವಲ್ಲಿ, ಹೌದಲ್ಲ? ನೋಡಿದ ತಕ್ಷಣ ಎಷ್ಟು ನೋಡ್ರಿ, ಇಟ್ಟು ಮಜಾ ಇರ್ತೈತಿ. TET ಕ್ವಶನ್ ಪೇಪರ್ ಅಟ್ಟೆ ಚಂದ ಕೇಳ್ತಾನೆ ಕ್ವಶನ್. ಶಾರೀರಿಕ ಅನಾರೋಗ್ಯದ ಕುರಿತು ವೈದ್ಯರ ತಪಾಸಣೆಗಾಗಿ ಪಾಲಕರಿಗೆ ಸಲಹೆ ಸೂಚನೆಯನ್ನು ಕೊಡಬೇಕು. 1, 2, 4ನೇದು ಏನಾಗ್ತವ, 3 ಪಾಸಿಟಿವ್ ಸೆಂಟೆನ್ಸ್ ಆಗ್ತವ. ಆದ್ರೆ 3ನೇದು ಏನಾಗಿರ್ತೈತಿ, ಆಲಿಸುವಿಕೆಗೆ ಸಂಬಂಧಪಟ್ಟೇ ಇಲ್ಲ, ಅದು ಲೇಖನ ಸಾಮಗ್ರಿಗೆ ಸಂಬಂಧಪಟ್ಟೈತಿ. ಅದಕ್ಕಾಗಿ ಆಪ್ಷನ್ ಸಂಖ್ಯೆ 3 ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ಎಸ್, ಇಷ್ಟು ಕ್ವಶನ್ಗಳು 2022 ಪೇಪರ್ 1ರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು. ಈಗ ಪೇಪರ್ 2ನಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ ಕನ್ನಡ. ಯಾಕಂದ್ರೆ ನೋಡಿ, ಇಷ್ಟೆಲ್ಲ ಕ್ವಶನ್ಗಳನ್ನ ಬಿಡಿಸ್ಕೋತ ಬಂದಾಗ ಎಕ್ಸಾಮ್ ನಮಗೇನಾಗ್ತೈತಿ, ಸರಳ ಅನ್ಸ್ಕೋತ ಹೋಗ್ತೈತಿ. ಯಾವತ್ತು ಯಪ್ಪೋ ಇಷ್ಟು ಭಾರ ಐತಿ, ಇಷ್ಟು ನನಗೆ ಕ್ವಶನ್ ಪೇಪರ್ ಟಫ್ ಐತಿ ಅಂತ ಯಾವತ್ತೂ ವಿಚಾರ ಮಾಡಬೇಡ್ರಿ. ನೀವು ಆರಾಮಾಗಿ ರಿಲ್ಯಾಕ್ಸೇಷನ್ ಆಗಿ ಕುಂತು ಆ ಕ್ವಶನ್ಗಳನ್ನು ಓದ್ರಿ, ಚೆಂದಾಗಿ ಅದನ್ನು ಅರ್ಥ ಮಾಡ್ಕೊರಿ, ಆರಾಮಾಗಿ ಹಾಕ್ರಿ. ಎಷ್ಟು ನಾವು ಪೇಷನ್ಸ್ಲಿಂತ ತಾಳ್ಮೆ ಕೊಟ್ಟು ಆ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡ್ತೀವೋ ಅಷ್ಟೇ ನಮ್ಮದು ಏನಾಗ್ತೈತಿ, ಸರಿ ಆನ್ಸರ್ಗಳು ಸರಿ ಆಗ್ತಕ್ಕಂಥ ಚಾನ್ಸಸ್ ಭಾಳ ಇರ್ತಾವೆ. ಓಕೆ, ಇಲ್ಲಿ ತನಕ ನಾವೇನು ಮಾಡೀವಿ, 2022 ಕ್ವಶನ್ ಪೇಪರ್ ನೋಡ್ಕೋತ ಬಂದ್ವಿ. ಸುಮಾರು 20 ರಿಂದ 30 ಕ್ವಶನ್ಗಳು ಇಲ್ಲಿ ನಮಗೆ ಸಿಕ್ಕಾವ. ಎಸ್,
ಈಗ 2022ರಾಗನೇ ಪೇಪರ್ 2ನಲ್ಲಿ ಕನ್ನಡ ಬೋಧನಾಶಾಸ್ತ್ರದ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಮತ್ತೊಂದು ತರಗತಿಯಲ್ಲಿ ತರ್ತೀನಿ ನೆಕ್ಸ್ಟ್ ಅಥವಾ ಆದ್ರೆ ಇವತ್ತು ಇಲ್ಲಿಕಂದ್ರೆ ನಾಳೆಗೆ ಆ ಒಂದು ತರಗತಿಯನ್ನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.